ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯ ಕಿಡಿ ರಾಜ್ಯದಲ್ಲಿ ಆರುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇವತ್ತು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ವಿವಿಧ ಸಂಘಟನೆಗಳು ಮುಂದಾಗಿವೆ. ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ಗೆ ಅಮಿತ್ ಶಾ ಅವಹೇಳನದ ವಿಚಾರ, ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ವಿಜಯಪುರ ಬಂದ್. ಕಾಂಗ್ರೆಸ್ ದಲಿತ ಪರ ಸಂಘಟನೆಗಳಿಂದ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ನಿನ್ನೆ ರಾತ್ರಿಯಿಂದಲೇ ಮದ್ಯ ಮಾರಾಟಕ್ಕೂ ಕೂಡ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ, ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. 28ನೇ ತಾರೀಕೆ ನಡೀಬೇಕಾಗಿತ್ತು ಈ ಬಂದು, ಬಟ್ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಇವತ್ತಿಗೆ ಆ ಬಂದನ್ನು ಪೋಸ್ಟ್ಪೋನ್ ಮಾಡಲಾಗಿತ್ತು. ಬಂದ್ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾದ್ಯಂತ ಖಾಕಿಯ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸರು ಕಟ್ಟೆಚ್ಚರವನ್ನು ಕೂಡ ವಹಿಸಿದ್ದಾರೆ. ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ಪ್ರತಿಭಟನೆ ಆಗಿತ್ತು. ಈಗ ಪ್ರತಿಭಟನೆಯ ವ್ಯಾಪ್ತಿ ಇದೆಯಲ್ಲ, ಅದು ವಿಜಯಪುರಕ್ಕೆ ಶಿಫ್ಟ್ ಆಗಿರುವಂಥದ್ದು. ಬಂದ್ ಮಾಡಿ ಕಾಂಗ್ರೆಸ್ ಮತ್ತು ದಲಿತ ಪರ ಸಂಘಟನೆಗಳು ಇವತ್ತು ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಈ ಮೂಲಕ ಅಮಿತ್ ಶಾ ಹೇಳಿಕೆಯ ವಿಚಾರಕ್ಕೆ ದೊಡ್ಡ ಮಟ್ಟದ ಸದ್ದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಆಗ್ತಾ ಇರುವಂಥದ್ದು. ರಾಜ್ಯಸಭೆಯಲ್ಲಿ ಅಧಿವೇಶನ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ವಿಚಾರವನ್ನು ಕೆಲವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಅದು ಟ್ರೆಂಡ್ ಆಗ್ತಾ ಇದೆ. ಅದೇ ದೇವರ ಹೆಸರನ್ನು ಸ್ಮರಿಸಿದರೆ ಸ್ವರ್ಗದಲ್ಲಾದರೂ ಕೂಡ ಜಾಗ ಸಿಕ್ತಿತ್ತು ಅನ್ನೋದು ಅಮಿತ್ ಶಾ ಹೇಳಿಕೆ ಆಗಿತ್ತು. ಅದನ್ನು ಕಾಂಗ್ರೆಸ್ಸಿಗರು ತಿರುಚಿದ್ರು ಅಂಥೇಳಿ ಬಿಜೆಪಿಗರು, ಇಲ್ಲ ಬಿಜೆಪಿಗರು ಅವಮಾನವನ್ನು ಮಾಡಿದರು ಅಂಬೇಡ್ಕರ್ಗೆ ಅಂಥೇಳಿ ಕಾಂಗ್ರೆಸ್ಸಿಗರು. ಸದನದಲ್ಲೂ ಕೂಡ ದೊಡ್ಡ ಮಟ್ಟದ ಹೈಡ್ರಾಮಗಳಾಯಿತು, ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ದೇಶದ ಉದ್ದಗಲಕ್ಕೂ ಕೂಡ ಗೃಹ ಸಚಿವರ ರಾಜೀನಾಮೆಗಾಗಿ ಕಾಂಗ್ರೆಸ್ ಪಟ್ಟನ್ನು ಹಿಡಿದಿತ್ತು. ಈಗ ವಿಜಯಪುರದಲ್ಲೂ ಕೂಡ ಅದೇ ರೀತಿಯ ಪ್ರತಿಭಟನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪುರುಷೋತ್ತಮ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುರುಷೋತ್ತಮ್, ಇವತ್ತು ವಿಜಯಪುರ ಬಂದ್ಗೆ ಕರೆಯನ್ನು ಕೊಟ್ಟಿರುವಂತಹದ್ದು, ಯಾವ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ, ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಸದ್ಯಕ್ಕೆ ಅಂತಂದ್ರೆ ಸಂಪೂರ್ಣವಾಗಿ ವಿಜಯಪುರ ಬಂದ್ ಆಗಿದೆ ಅಂತ ಹೇಳ್ಬೋದು. ವಿಜಯಪುರ ನಗರ ಏನಿದೆ ಅಕ್ಷರಶಃ ಏನು ಅಂತಂದ್ರೆ ಬಂದ್ ಆಗಿದೆ. ವಿಜಯಪುರದಲ್ಲಿ ಬರುವಂತಹ ಬಸ್ ನಿಲ್ದಾಣ ಆಗಲಿ ಒಂದು ಕೂಡ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ವಿಜಯಪುರದಲ್ಲಿ ಬರುವಂತಹ ನಗರದಲ್ಲಿ ಬರುವಂತಹ ಅಂಗಡಿ ಮುಂಗಟ್ಟುಗಳಿದ್ದು ಅಂಗಡಿ ಮುಂಗಟ್ಟುಗಳು ಎಲ್ಲೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದ್ದಾವೆ. ಅದರ ಜೊತೆಗೆ ಏನು ಅಂತಂದ್ರೆ ಇವತ್ತು ಪ್ರಮುಖವಾಗಿ ದಲಿತ ಸಂಘಟನೆಗಳು ಮತ್ತು ಏನು ಕಾಂಗ್ರೆಸ್ ಸೇರಿದಂತೆ ಅನೇಕ ಸಂಘಟನೆಗಳು ಇವತ್ತು ಬಂದ್ಗೆ ಏನು ಕರೆ ನೀಡಿದ್ರು. ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಕೇವಲ ಆಟೋಗಳ ಸಂಚಾರ ಮತ್ತು ವಾಹನ ಸಂಚಾರ ಏನು ದ್ವಿಚಕ್ರ ವಾಹನ ಸಂಚಾರ ಮಾತ್ರ ನಗರದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಹೊರತುಪಡಿಸಿ ಸಂಪೂರ್ಣವಾಗಿ ಬಂದ್ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಪುರುಷೋತ್ತಮ್, ಈಗ ಈ ರೀತಿಯಲ್ಲಿ ಈ ಪರಿಯಲ್ಲಿ ಬಂದ್ ಯಶಸ್ವಿ ಆಗಬೇಕು ಅಂತಂದ್ರೆ ಸರ್ಕಾರದ ವತಿಯಿಂದಲೂ ಕೂಡ ಪರೋಕ್ಷವಾಗಿ ಈ ಬಂದ್ಗೆ ಸಪೋರ್ಟ್ ಸಿಕ್ಕಿರಬೇಕು ಅಂತ ಅನ್ಕೋತೀನಿ ನಾನು. ಖಂಡಿತ. ಯಾಕಂತಂದ್ರೆ ನೋಡಿದ್ರೆ ಅಂದ್ರೆ ಮಾಹಿತಿ ಇರೋ ಬಲಮೂಲ ಮಾಹಿತಿ ಪ್ರಕಾರ ಏನು ಅಂತಂದ್ರೆ ಖುದ್ದಾಗಿ ಏನು ಅಂತಂದ್ರೆ ಪೊಲೀಸರು ಏನು ಅಂತಂದ್ರೆ ಅಂಗಡಿ ಮುಗ್ಗಟ್ಟುಗಳ ತೆರಳಿ ಏನು ಅಂತಂದ್ರೆ ಅಂಗಡಿ ಮುಗ್ಗಟ್ಟುಗಳನ್ನ ನಾಳೆ ಬಂದ್ ಮಾಡ್ಬೇಕಂತ ಕೂಡ ಹೇಳಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇದೆ. ಈ ನಿಟ್ಟಲ್ಲಿ ನೋಡೋದಾದ್ರೆ ಸರ್ಕಾರದ ಕೂಡ ಒತ್ತಡ ಕೂಡ ಇದೆ. ಯಾಕಂತಂದ್ರೆ ಯಶಸ್ವಿಗೊಳಿಸಬೇಕು ಬಂಧನ ಅನ್ನೋದ್ರ ನಿಟ್ಟಲ್ಲಿ ಏನು ಅಂತಂದ್ರೆ ಈ ರೀತಿ ಬಂದ್ಗೆ ಸಂಪೂರ್ಣವಾಗಿ ಈ ರೀತಿ ಹಿಂದಿನ ಒಂದು ಏನು ಹೇಳಿಕೆಯನ್ನು ಕೊಡೋದು. ಜೊತೆಗೆ ಏನು ಅಂತಂದ್ರೆ ಬಂದ್ನಲ್ಲಿ ಕೂಡ ಕಾಂಗ್ರೆಸ್ ಸಂಪೂರ್ಣವಾಗಿ ಭಾಗಿಯಾದ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಏನೋ ಒಂದು ಯಶಸ್ವಿ ಆಗ್ಬೇಕು ಬಂದ್ ನಿಟ್ಟಲ್ಲಿ ಕೂಡ ಪ್ರಯತ್ನ ನಡೆದಿದೆ ಅಂತ ಹೇಳ್ಬೋದು. ಓಕೆ ಪುರುಷೋತ್ತಮ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.